Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇದರ ಜೊತೆ ನಾಳೆ ವಾರಣಾಸಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಅದಕ್ಕೂ ಮೊದಲು ಇವತ್ತು ಪ್ರಚಾರ ಕಾರ್ಯವನ್ನು ಕೂಡ ಅಷ್ಟೇ ಭರದಿಂದ ಮಾಡ್ತಾ ಇದ್ದಾರೆ. ಇಂದು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ಶಕ್ತಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಇಂದು ಸಂಜೆ 5 ಗಂಟೆಗೆ ವಾರಣಾಸಿಯಲ್ಲಿ ರೋಡ್ ಶೋ ಕೂಡ ಆಗುತ್ತೆ. ರೋಡ್ ಶೋಗೂ ಮುನ್ನ ಕಾಶಿಯ ವಿಶ್ವನಾಥನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡಲಾಗುತ್ತೆ. ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಮಾಡಿದ ಬಳಿಕ ವಾರಣಾಸಿ ತೆರಳುವ ಮುನ್ನ ಬಿಹಾರದಲ್ಲಿ 2 ಕಡೆ ರ್ಯಾಲಿ ಮಾಡ್ತಾರೆ. ಇವತ್ತು ಇನ್ನು ವಾರಣಾಸಿ ತೆರೆದ ಮೇಲೆ ಅಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ. ಅದಾದ ಬಳಿಕ ಒಂದು ಮೆಗಾ ರೋಡ್ ಶೋ ಕೂಡ ಇರುತ್ತೆ. ಕಾಶಿ ವಿಶ್ವನಾಥನಿಗೆ ಒಂದು ಪೂಜೆ ಸಲ್ಲಿಕೆ ಆದ ಬಳಿಕ ವಾರಣಾಸಿಯಲ್ಲಿ ಒಂದು ಬೃಹತ್ ರೋಡ್ ಶೋವನ್ನು ಮಾಡ್ತಾರೆ. ಈ ಮೂಲಕ ತಮ್ಮ ಸ್ವಕ್ಷೇತ್ರದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ಕಾರ್ಯವನ್ನು ಕೈಗೊಳ್ತಾ ಇದ್ದಾರೆ. ಇನ್ನು ಬಿಹಾರದಲ್ಲಿ ಇವತ್ತು 3 ಕಡೆ ರ್ಯಾಲಿ ಇದೆ. ಹಾಜಿಪುರ, ಮುಜಫರ್ ನಗರ ಹಾಗೂ ಸರನ್ನಲ್ಲಿ ಒಂದು ವಿಶೇಷವಾದಂಥ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಬಿಹಾರದಲ್ಲಿ ರ್ಯಾಲಿ ಬಳಿಕ ವಾರಣಾಸಿಗೆ ನರೇಂದ್ರ ಮೋದಿ ತೆರಳುತ್ತಾರೆ. ಹೀಗಾಗಿ ಅವರ ಸ್ವಕ್ಷೇತ್ರವು ಕೂಡ ಈಗ ರೋಡ್ ಶೋಗೆ ಸಜ್ಜಾಗಿದೆ. ರೈಟ್, ವಾರಣಾಸಿಯಿಂದ ನಮ್ಮ ಪ್ರತಿ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪ್ರತಿನಿಧಿ ಹರೀಶ್ ನೇರವಾಗಿ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಹರೀಶ್, ಪ್ರತಿ ಬಾರಿ ಕೂಡ ಒಂದು ವಾರಣಾಸಿಯಲ್ಲಿ ರೋಡ್ ಶೋ ಮಾಡೋ ಮೂಲಕ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡ್ತಾರೆ. ಈ ಬಾರಿ ಬಹುಶಃ ಬಿಹಾರ್ ಮತ್ತು ಉತ್ತರ ಪ್ರದೇಶವನ್ನು ಕೇಂದ್ರೀಕೃತವಾಗಿ ಮತ್ತೊಮ್ಮೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಹಾರದಲ್ಲಿ ಪ್ರಚಾರ ಕಾರ್ಯ ನಡೀತಾ ಇದೆ ಭರದಿಂದ. ಇವತ್ತು ಮತ್ತೆ ವಾರಣಾಸಿಗೆ ಬರ್ತಾ ಇದ್ದಾರೆ. ವಾರಣಾಸಿ ಹೇಗೆ ಸಜ್ಜಾಗಿದೆ? ಸಹಜವಾಗಿಯೇ ಆ ಒಂದು ಭಾಗದಲ್ಲಿ ವಾರಣಾಸಿಯಿಂದ ಉತ್ತರ ಪ್ರದೇಶಕ್ಕೆ ಮತ್ತು ಬಿಹಾರಕ್ಕೆ ಅಥವಾ ಹಿಂದಿ ಹಾಟ್ಲ್ಯಾಂಡ್ ಏನಿದೆ ಆ ಭಾಗದಲ್ಲಾಗುವಂಥ ಚುನಾವಣೆಗೆ ಒಂದು ವಿಶೇಷವಾದಂಥ ಸಂದೇಶವನ್ನು ಪ್ರಧಾನಿ ನರೇಂದ್ರ ಮೋದಿ ರವಾನಿಸುವಂಥ ನಿರೀಕ್ಷೆ ಇದೆ. ಹೀಗಾಗಿ ವಾರಣಾಸಿ ಯಾವ ರೀತಿ ಸಜ್ಜಾಗಿದೆ ಹರೀಶ್? ಹೌದು ಪ್ರಮೋದ್, ನೀವು ಹೇಳಿದಾಗೆ ಉತ್ತರ ಪ್ರದೇಶದಲ್ಲಿ ಇನ್ನು 54 ಕ್ಷೇತ್ರಗಳಿಗೆ ಮತದಾನ ನಡೀಬೇಕಾಗಿದೆ. ಬಿಹಾರದಲ್ಲೂ ಕೂಡ 25 ಕ್ಷೇತ್ರಗಳಿಗೆ ಮತದಾನ ನಡೀಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊನೆ ಹಂತದಲ್ಲಿ ನಡೆಯುವಂತಹ ವಾರಣಾಸಿ ಕ್ಷೇತ್ರದಲ್ಲಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಇವಾಗ 3ನೇ ಬಾರಿ ಅವರು ನಾಮಪತ್ರವನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು. 2 ಬಾರಿ ಬಹು ಅಂತರದಿಂದ ನರೇಂದ್ರ ಮೋದಿ ಅವರು ವಾರಣಾಸಿಯಲ್ಲಿ ಗೆದ್ದಿದ್ರು. ಮೊದಲ ಬಾರಿ 2 ಲಕ್ಷ ಅಂತರದಲ್ಲಿ ಗೆದ್ದಿದ್ರು. 2ನೇ ಬಾರಿ 4 ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಗೆದ್ದಿದ್ರು. ಈ ಬಾರಿ 7 ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಕಾರ್ಯಕರ್ತರು, ನಾಯಕರು ಭಾರಿ ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ವಾರಣಾಸಿಗೆ ಬರ್ತಾರೆ. ವಾರಣಾಸಿಯಲ್ಲಿ ಭಾರಿ ದೊಡ್ಡ ಪ್ರಮಾಣದ ರೋಡ್ ಶೋ ಅನ್ನು ಮಾಡ್ತಾರೆ. ನಾನೀಗ ವಾರಣಾಸಿಯಲ್ಲಿ ಇರ್ತಕ್ಕಂಥ ದಶಾಶ್ವಮೇಧ್ ಘಾಟ್ ಬಳಿ ಇರ್ತಕ್ಕಂಥ ಸರ್ಕಲ್ನಲ್ಲಿ ಇದ್ದೀನಿ. ನೋಡಬಹುದು ಯಾವ ರೀತಿಯಾಗಿ ವಾರಣಾಸಿಯಲ್ಲಿ ಸಿಂಗಾರ ಮಾಡಲಾಗ್ತಿದೆ, ಯಾವ ರೀತಿಯಾಗಿ ತಯಾರಿ ಮಾಡಲಾಗ್ತಿದೆ ಮೋದಿ ಅವರ ರೋಡ್ ಶೋಗೆ ಅನ್ನುವಂಥ ನಿಟ್ಟಿನಲ್ಲಿ. ಸುಮಾರು 5 ಕಿಲೋಮೀಟರ್ವರೆಗೆ ರೋಡ್ ಶೋ ನಡೆಯುತ್ತೆ. ಲಂಕಾ ಸರ್ಕಲ್ ಏನು ಯೂನಿವರ್ಸಿಟಿ ಇದೆ, ಹಿಂದೂ ಯೂನಿವರ್ಸಿಟಿಯಿಂದ ದಶಾಶ್ವಮೇಧ ಘಾಟ್ ಮತ್ತು ಅದ್ರ ಮುಂದೆ ಶ್ರೀರಾಮ ಕಾರಿಡಾರ್ ಅಂದರೆ ವಾರಣಾಸಿಯ ಕಾಶಿ ವಿಶ್ವನಾಥ ಮಂದಿರ ಇರ್ತಕ್ಕಂತಹ ಸ್ಥಳದವರೆಗೂ ಕೂಡ ಮೋದಿ ಅವರು ರೋಡ್ ಶೋ ಮಾಡ್ತಾರೆ. ಸುಮಾರು 5 ಕಿಲೋಮೀಟರ್ ರೋಡ್ ಶೋ ಇರುತ್ತೆ. ಭಾರಿ ಪ್ರಮಾಣದಲ್ಲಿ ತಯಾರಿಯನ್ನು ಮಾಡಲಾಗಿದೆ. ನೋಡ್ತಾ ಇರ್ಬೋದು, ಇದು ದಶಾಶ್ವಮೇಧ ಘಾಟ್ನಲ್ಲಿ ಇರ್ತಕ್ಕಂತಹ ಒಂದು ಸರ್ಕಲ್. ಈ ಸರ್ಕಲ್ನಲ್ಲಿ ಹೇಗೆ ಒಂದು ತಯಾರಿ ಮಾಡಲಾಗಿದೆ ನೋಡ್ಬೋದು. ಎಲ್ಲ ಕೇಸರಿ ಬಲೂನ್ ಹೌದು. ಮತ್ತು ಇಡೀ ವಾರಣಾಸಿ ಬಿಜೆಪಿ ಬಾವುಟಗಳ ಮಯ ಆಗಿದೆ. ಕೇಸರಿ ಬಾವುಟಗಳಿಂದ ಕಂಗೊಳಿಸ್ತಾ ಇರ್ತಕ್ಕಂಥದ್ದು. ಸಂಪೂರ್ಣವಾಗಿ ಇದೇ ರೀತಿಯಾಗಿ ತಯಾರಿ ಮಾಡಲಾಗಿದೆ. ಇವತ್ತು ಸಂಜೆ ಸುಮಾರು 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದಿಂದ ಪ್ರಚಾರವನ್ನು ಮುಗಿಸಿ ವಾರಣಾಸಿಗೆ ಬರ್ತಾರೆ. ವಾರಣಾಸಿಗೆ ಬಂದು ಸುಮಾರು ಇಲ್ಲಿ 22 ಗಂಟೆಗಳ ಕಾಲ ವಾರಣಾಸಿಯಲ್ಲೇ ಇರ್ತಾರೆ. 5 ಗಂಟೆಗೆ ರೋಡ್ ಶೋ ಶುರುವಾಗುತ್ತೆ. ಲಂಕಾ ಸರ್ಕಲ್ನಿಂದ ವಿಶ್ವನಾಥ್ ಕಾರಿಡಾರ್ವರೆಗೂ ಕೂಡ ರೋಡ್ ಶೋ ಮಾಡಲಾಗುತ್ತೆ. ರಸ್ತೆ ಇಕ್ಕೆಲಗಳಲ್ಲಿ, ರೋಡ್ ಶೋ ನಡೆಯುವಂಥ ಇಕ್ಕೆಲಗಳಲ್ಲಿ ಅನೇಕ ವೇದಿಕೆಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಆ ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಲಾ ಪ್ರಕಾರಗಳನ್ನು ಕೂಡ ಪ್ರದರ್ಶನ ಮಾಡುವಂತಹ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ. ಮತ್ತು ಇವತ್ತು ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು ವಾರಣಾಸಿಗೆ ಬರ್ತಾ ಇದ್ದಾರೆ. ಉತ್ತರ ಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಆಗಿರಬಹುದು, ಚುನಾವಣೆ ನಡೀತಾ ಇರ್ತಕ್ಕಂತಹ ಪ್ರದೇಶಗಳಿಂದ ಅನೇಕ ಕಾರ್ಯಕರ್ತರುಗಳು ಇಲ್ಲಿ ಬರ್ತಾರೆ. ಮತ್ತು ವಾರಣಾಸಿಯಾದ್ಯಂತ ಇರ್ತಕ್ಕಂಥ ಬಿಜೆಪಿ ಕಾರ್ಯಕರ್ತರುಗಳು ಕೂಡ ಇವತ್ತು ಬರ್ತಾರೆ. ನೋಡ್ತಾ ಇರೋದು ಈಗಾಗಲೇ ಬಿಜೆಪಿ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ವಾರಣಾಸಿಗೆ ಬರ್ತಾರೆ ಅನ್ನುವಂತಹ ದೃಷ್ಟಿಯಿಂದಲೇ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಬಿಜೆಪಿ ಕಾರ್ಯಕರ್ತರು ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಇವತ್ತು ವಾರಣಾಸಿಗೆ ನರೇಂದ್ರ ಮೋದಿ ಅವರು ಬಂದ್ರೆ ನಾಳೆ 11:30ಕ್ಕೆ ಸರಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಅದಕ್ಕೂ ಮುಂಚೆ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಕಾಲಭೈರೇಶ್ವರನ ದರ್ಶನವನ್ನ ಪಡಿತಾರೆ. ಮುಖ್ಯವಾಗಿ
ನೋಡ್ತಾ ಇರ್ಬೋದು, ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರುಗಳು. ಇವತ್ತು ಸುಮಾರು 2-3 ಲಕ್ಷಕ್ಕೆ ಹೆಚ್ಚು ಜನರು ರೋಡ್ ಶೋನಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ರಸ್ತೆ ಇಕ್ಕೆಲಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನ ಕೋರ್ಲಿಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಭರ್ಜರಿಯಾದ ತಯಾರಿ ಕೂಡ ನಡೀತಾ ಇದೆ. ಮುಖ್ಯವಾಗಿ ಗಲ್ಲಿಗಳಲ್ಲಿ ರೋಡ್ ಶೋ ಇರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಮತ್ತೆ ವಾರಣಾಸಿಯ ಪೊಲೀಸರಾಗಿರ್ಬೋದು, SPG ಅವರು ಈಗಾಗಲೇ ಹೆಚ್ಚಿನ ರೀತಿಯಲ್ಲಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಹೆಚ್ಚಿನ ಭದ್ರತೆಯನ್ನು ಕೂಡ ವಾರಣಾಸಿಯಾದ್ಯಂತ ಮಾಡಿದ್ದಾರೆ. ಸಂಪೂರ್ಣ SPG ಹೆಚ್ಚಿನ ಬಿಗಿ ಭದ್ರತೆಯನ್ನು ಕೂಡ ಮಾಡ್ಕೊಂಡಿರುವಂತಹದ್ದು. ಪ್ರಮೋದ್, ಥ್ಯಾಂಕ್ ಯು ಹರೀಶ್. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.